Hi friends, in this video let us see today second sem BCom English grammar ನ್ಯೂಸ್ ರೈಟಿಂಗ್. ಇದು ಬಂದು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ನ್ಯೂಸ್ ರೈಟಿಂಗ್ ಬಂದು ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ರೈಟ್ ಎ ನ್ಯೂಸ್ ರಿಪೋರ್ಟ್ ಅಬೌಟ್ ಎ ರೀಸೆಂಟ್ ಕಲ್ಚರ್ ಫೆಸ್ಟ್ ಆರ್ಗನೈಸ್ ಅಟ್ ಯುವರ್ ಕಾಲೇಜ್ ಇನ್ 200 or 250 words ವಿತ್ ಹೆಡ್ಲೈನ್ ಆ್ಯಂಡ್ ಡೇಟ್ಲೈನ್. ಎನ್ಶೂರ್ ದ ರಿಪೋರ್ಟ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಡೀಟೇಲ್ಸ್. ಸೊ ನಿಮ್ಮದು ಆ್ಯನ್ಯುವಲ್ ಕಲ್ಚರಲ್ ಫೆಸ್ಟಲ್ಲಿ ಏನೇನು ಹೇಗೆ ಮಾಡಿದ್ರು ಫೆಸ್ಟ್ನ ಅಂತ ರಿಪೋರ್ಟ್ ಬರೀರಿ ಅಂತ ಹೇಳ್ತಾರೆ. 200 to 50 words ಅರೌಂಡ್ ಒಂದು ಹಾಫ್ ಪೇಜ್ ಬರೆದ್ರೆ ಸಾಕು. ಇದು 5 ಮಾರ್ಕ್ಸಿಗೆ ಇರುತ್ತೆ. ಹೇಗೆ ಬರೆಯೋದು? ನ್ಯೂಸ್ ರಿಪೋರ್ಟ್ ಇಸ್ ನಥಿಂಗ್ ಬಟ್ ಒಂದು ಸಮ್ಮರಿ ಥರ ಬ್ರೀಫಾಗಿ, ಈಗ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನಾಯಿತು, ಏನೇನು ಕಾಂಪಿಟೇಷನ್ ಇತ್ತು ಅಂತ ಎಲ್ಲ ಬರೀತೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಕಾಲೇಜ್ ನೇಮ್ ಬರೀತೀರಾ. XYZ ಕಾಲೇಜ್, ಎಕ್ಸಾಂಪಲ್ RKM ಕಾಲೇಜ್, XYZ ಕಾಲೇಜ್ ಅಂತ ಬರೀತೀರಾ ನಿಮ್ಮ ಕಾಲೇಜಸ್ ನೇಮ್. ನೆಕ್ಸ್ಟ್ ಎಲ್ಲಿರೋದು, ಎಲ್ಲಿ ಲೊಕೇಟ್ ಆಗಿದೆ, ಬ್ಯಾಂಗ್ಳೂರ್, ಡೇಟ್ ಬರೀತೀರಾ. ಅದಾದಮೇಲೆ ಲೈಕ್ ಈ ಥರ ಆ್ಯನ್ಯುವಲ್ ಕಲ್ಚರಲ್ ಫೆಸ್ಟ್ 2025 ಈಗ ನೇಮ್ ಇಟ್ಟಿರ್ತಾರೆ ನಿಮ್ಮ ಕಾಲೇಜ್ ಫೆಸ್ಟಿಗೆ, ರಂಗಿತ ರಂಗ ಸಮಥಿಂಗ್, ಅದರ್ವೈಸ್ ಕಲ್ಪತರು ಅಂತ ಫೆಸ್ಟಿಗೆ, ಆ್ಯನ್ಯುವಲ್ ಕಲ್ಚರಲ್ ಫೆಸ್ಟ್ಗೆ ನೇಮ್ ಇಟ್ಟಿರ್ತೀರ, ಆ ಥರ ಬರೀತೀರ. ಕಾಲೇಜ್ ನೇಮ್ ಬರೀತೀರ. ಆ್ಯಂಡ್ ಇದು ಎಲ್ಲಿ ನಡೀತು, ನಿಮ್ಮ ಕಾಲೇಜ್ ಆಡಿಟೋರಿಯಮ್ ಅಲ್ಲ, ಎಲ್ಲಿ ಏನು ಅಂತ, ಏನೇನು ಸೆಲೆಬ್ರೇಟ್ ಮಾಡಿದ್ರಿ, ಏನೇನಿತ್ತು, ಮ್ಯೂಸಿಕ್, ಡ್ಯಾನ್ಸ್, ಡ್ರಾಮಾ, ಲಿಟ್ರಲಿ ಕಾಂಪಿಟೇಷನ್ಸ್, ಆರ್ಟ್ ಕಲ್ಚರ್, ಡ್ಯಾನ್ಸಿಂಗ್ ಇತ್ತು, ದೆನ್ ಮ್ಯೂಸಿಕ್ ಕಾಂಪಿಟೇಷನ್ ಇತ್ತು, ದೆನ್ ಡ್ಯಾನ್ಸ್, ದೆನ್ ಪೇಂಟಿಂಗ್, ದೆನ್ ರೈಟಿಂಗ್ ಕಾಂಪಿಟೇಷನ್, ಇಷ್ಟು ಕಾಂಪಿಟೇಷನ್ ಇತ್ತು ಅಂತ ಹೇಳ್ತೀರಾ. ಸೊ ಇನಾಗ್ರಲ್ ಸೆರೆಮನಿ ಈ ಥರ ಪರ್ಸನ್ ಬಂದಿದ್ದರು, ಲೈಕ್ ಒಬ್ಬರು ಡಾಕ್ಟರ್, ಆರ್ಟಿಸ್ಟ್ ಯಾರು ಬಂದಿದ್ದರು, ಅವ್ರಿಂದ ತುಂಬ ನಮಗೆ ಮೋಟಿವೇಶನ್ ಸಿಕ್ತು. ಮೋಟಿವೇಶ್ನಲ್ ಸ್ಪೀಚಿಂದ ನಾವು ತುಂಬ ಮೋಟಿವೇಟ್ ಆದ್ವಿ, ನಮ್ಮ ಲೈಫಲ್ಲೂ ನಾವೇನಾದರೂ ಮಾಡಬೇಕು ಅಂತ ಅನ್ನಿಸ್ತು ಅಂತ ಒಂದು ಪ್ಯಾರಾಗ್ರಾಫಲ್ಲಿ ಬರೀತಾರೆ. ಅದಾದಮೇಲೆ ಈ ಥರ ಆರ್ಗನೈಸ್ ನೇಮ್, ಲೈಕ್ ಈ ಥರ ಆರ್ಗನೈಸರ್ ನೇಮ್ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ರು, ಈ ಥರ ಪ್ರಿನ್ಸಿಪಲ್ ನಿಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು, ಈ ಥರ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ನಡೀತು, ಒಂದು ಫೆಸ್ಟ್ ಆನ್ಯುವಲ್ ಕಲ್ಚರಲ್ ಫೆಸ್ಟ್ ಅಂತ ಬರೀತಾರೆ. ಆ್ಯಂಡ್ ಲಾಸ್ಟಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಫಸ್ಟ್ ಡ್ಯಾನ್ಸರ್, ಆರ್ಟಿಸ್ಟ್, ಗ್ರೂಪ್ ಡ್ಯಾನ್ಸ್, ಈ ಥರ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಬಂದ್ವಿ. ಕಲ್ಚರಲ್ ತುಂಬ ಚೆನ್ನಾಗಿತ್ತು. ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಕಲ್ಚರಲ್ ತುಂಬ ಎಕ್ಸಾಸ್ಟಿಕ್ ಆ್ಯಂಡ್ ಹಾನರಬಲ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಿ ಲಾಸ್ಟಲ್ಲಿ ಎಂಡ್ ಮಾಡ್ತೀರಾ. ಸೊ ಈ ಥರ ಒಂದು ನ್ಯೂಸ್ ರಿಪೋರ್ಟ್ನ ನೀವು ಬರ್ಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಕಾಲೇಜ್ ನೇಮ್ ಹಾಕಿ.